ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕರ್ತನೂ ರಕ್ಷಕನೂ ಆಗಿರುವಂತಹ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಬಯಸ್ತೇನೆ. ನಾವು ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥವರಾಗೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ನಾವು ಮುಂದೆ ಹೋಗೋಣ. ಪ್ರಿಯರೇ, ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರಿಯ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತನೆ, ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿನ್ನ ಸತ್ಯವಾಕ್ಯವನ್ನು ನಾವು ಧ್ಯಾನ ಮಾಡಲು ಹೋಗುತ್ತಿರುವಾಗ ನಮ್ಮೊಟ್ಟಿಗೆ ನೀನೇ ಮಾತನಾಡು ಸ್ವಾಮಿ. ವಿಶೇಷವಾಗಿ ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯೋಣ. ಈ ಸಂಚಿಕೆಯಲ್ಲಿ ಸಾಮಾಜಿಕ ನಾಯಕತ್ವ ಅಂದರೆ ಸೋಷಿಯಲ್ ಲೀಡರ್ಶಿಪ್ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಸಮಾಜದಲ್ಲಿ ಒಂದು ವೇಳೆ ನಾವು ನಾಯಕರಾಗಿರಬೇಕು ಎಂಬುದಾಗಿ ಬಯಸಿದಲ್ಲಿ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರದು ಎಂಬುದಾಗಿ ಈ ಸಂಚಿಕೆಯಲ್ಲಿ ದೇವರ ಸತ್ಯವಾಕ್ಯದ ಮುಖಾಂತರ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ನೋಡಿ, ದೇವರು ಮೋಶೆಯ ಸಂಗಡ ಕೆಲವು ಅದ್ಭುತವಾದಂತಹ ಮಾತುಗಳನ್ನು ಬರೆಸ್ತಾನೆ. ವಿಶೇಷವಾಗಿ ನಾವು ಗಮನಿಸುವಾಗ ಇಸ್ರೇಲ್ ಜನಸಮೂಹದೊಟ್ಟಿಗೆ ಮಾತನಾಡುತ್ತಾ, ಒಂದು ವೇಳೆ ಇಸ್ರಾಯೇಲರೇ, ಮುಂಬರುವ ದಿನಗಳಲ್ಲಿ ನಿಮಗೆ ಅರಸ ಬೇಕು, ನಿಮ್ಮನ್ನು ಆಳಲು ಒಬ್ಬ ರಾಜನು ಬೇಕು ಎಂಬುದಾಗಿ ನೀವು ಅಂದುಕೊಂಡಂತಹ ಪಕ್ಷದಲ್ಲಿ ಆ ವ್ಯಕ್ತಿ ಈ ರೀತಿ ಇರಬೇಕು, ಈ ರೀತಿ ಇರಬಾರ್ದು ಎಂಬುದಾಗಿ ಸ್ಪಷ್ಟವಾಗಿ ಮೋಶೆಯ ಮುಖಾಂತರ ಬರೆಸೋದನ್ನು ನಾವು ನೋಡ್ತೇವೆ. ಆ ಸತ್ಯವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ನಾವು ಒಂದು ವೇಳೆ ಸಮಾಜದಲ್ಲಿ ನಾಯಕರಾಗಿ ಇರಲು ಬಯಸಿದಲ್ಲಿ ಈ ಗುಣಗಳು ನನ್ನಲ್ಲಿ ಇರಬೇಕು, ನಿನ್ನಲ್ಲೂ ಇರಬೇಕು ಎಂಬುದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಬನ್ನಿ, ನಾವು ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 18ನೇ ವಾಕ್ಯವನ್ನು ಮೊಟ್ಟ ಮೊದಲನೇದಾಗಿ ನಾವು ಓದೋಣ. ನೋಡಿ, ಸತ್ಯವಾಕ್ಯ ಈ ರೀತಿ ಹೇಳ್ತಿದೆ. ಸಮಾಜದಲ್ಲಿ ರಾಜನಾಗಬೇಕು ಎಂಬುದಾಗಿ ಅಂದುಕೊಂಡಂತಹ ವ್ಯಕ್ತಿ ಯಾವ ರೀತಿ ಇರಬೇಕು ಎಂಬುದಾಗಿ ಇಲ್ಲಿ ಸತ್ಯವಾಕ್ಯ ಹೇಳ್ತಿದೆ. ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಸಿಕೊಳ್ಳಬೇಕು. ಪ್ರಿಯರೇ, ಇಲ್ಲಿ ದೇವರು ಮೋಶೆಯ ಮುಖಾಂತರ ಮಾತನಾಡುತ್ತಿರುವಂತಹ ಮಾತನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಲೇವಿಯರಲ್ಲಿರುವಂತಹ ಧರ್ಮಶಾಸ್ತ್ರ ಗ್ರಂಥವನ್ನು, ಸುರುಳಿಯನ್ನು ಆ ಅಧಿಕಾರಿ ಇಲ್ಲವೇ ಆ ರಾಜನು, ಅರಸನು ಬರೆಸಿಕೊಂಡು ಅದನ್ನು ಅನುನಿತ್ಯವೂ ಕೂಡ ಓದುತ್ತಿರಬೇಕು. ದೇವರ ಧರ್ಮಶಾಸ್ತ್ರದಲ್ಲಿ ಆತನು ಆಸಕ್ತನಾಗಿರಬೇಕು. ದೇವರ ವಾಕ್ಯವನ್ನು ಆತನು ಅತಿ ಹೆಚ್ಚಾಗಿ ಧ್ಯಾನ ಮಾಡ್ತಿರಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಿದೆ. ಪ್ರಿಯರೇ, ಒಂದು ವೇಳೆ ನಾವು ಇಂದಿನ ಸಮಾಜದಲ್ಲಿ ನಾಯಕರುಗಳೆಲ್ಲರನ್ನೂ ಕೂಡ ನೋಡುವಾಗ ಯಾರಿಗೂ ಕೂಡ ಈ ಒಂದು ಲಕ್ಷಣ ಕಂಡು ಬರೋದಿಲ್ಲ. ಏನು ಆ ಲಕ್ಷಣ ಎಂಬುದಾಗಿ ನಾವು ನೋಡುವಾಗ, ಸಮಾಜದಲ್ಲಿ ನಾಯಕರಾಗಿರುವಂತಹ ಅವರು ಸತ್ಯವಾಕ್ಯವನ್ನು ಹಿಡಿದಿಲ್ಲ, ಸತ್ಯವಾಕ್ಯವನ್ನು ಓದ್ತಾ ಇಲ್ಲ. ಅದಕ್ಕಾಗಿ ಸಮಾಜದಲ್ಲಿ ಇಷ್ಟು ಭಯಂಕರವಾದಂತಹ ವಾತಾವರಣ ಏರ್ಪಾಟಾಗಿದೆ. ಸಮಾಜದಲ್ಲಿ ಉತ್ತಮ ಸೇವೆ ಮಾಡಬೇಕಾದಂತಹ ನಾಯಕರುಗಳು ಹಣದ ವ್ಯಾಮೋಹದಿಂದ, ಸ್ತ್ರೀಯರ ವ್ಯಾಮೋಹದಿಂದ, ಆಸ್ತಿ ಐಶ್ವರ್ಯ ಅಂತಸ್ತುಗಳನ್ನು ಮಾಡಿಕೊಳ್ಳುತ್ತಾ, ಚಿನ್ನ ಬೆಳ್ಳಿ ಬಂಗಾರಗಳ ಕಡೆ ಪ್ರಿಯರೇ ಅವರೆಲ್ಲರೂ ಕೂಡ ನೋಡುತ್ತಾ ಅದರ ಸಂಪಾದನೆಗಾಗಿ ಅವರು ಜೀವಿಸ್ತಾ ಇರೋದನ್ನು ನಾವು ಕಾಣ್ತೇವೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಅವರಲ್ಲಿ ದೇವರ ಸತ್ಯವಾಕ್ಯ ಇಲ್ಲ. ದೇವರ ಸತ್ಯವಾಕ್ಯವನ್ನು ಒಂದು ವೇಳೆ ಅವರು ಪ್ರೀತಿಸಿದಲ್ಲಿ, ದೇವರ ಸತ್ಯವಾಕ್ಯದ ಮೇರೆಗೆ ಒಂದು ವೇಳೆ ಅವರು ಜೀವಿಸಿದಲ್ಲಿ, ಪ್ರಿಯರೇ, ಯಾವುದೇ ಕಾರಣಕ್ಕೂ ಕೂಡ ಇಷ್ಟೊಂದು ಅನ್ಯಾಯ ಸಮಾಜದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮಲ್ಲಿ ಒಂದು ವೇಳೆ ಮುಂಬರುವಂತಹ ದಿನಗಳಲ್ಲಿ ರಾಜನು ಬಂದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪ ಅಂತಂದರೆ, ಮೊಟ್ಟ ಮೊದಲನೆಯದು ಲೇವಿಯರನ್ನು ಭೇಟಿ ಮಾಡಬೇಕು. ಲೇವಿಯರಲ್ಲಿರುವಂತಹ ಧರ್ಮಶಾಸ್ತ್ರ ಗ್ರಂಥವನ್ನು ತೆಗೆದುಕೊಂಡು ಆತನು ಮತ್ತೊಂದು ಮುದ್ರಣವನ್ನು ಹಾಕಿ ಅದನ್ನು ಬರೆಯಿಸಿಕೊಂಡು ತನ್ನ ಬಳಿಯಲ್ಲಿ ಇಟ್ಕೊಳ್ಬೇಕು. ಅದನ್ನು ಅತಿ ಹೆಚ್ಚಾಗಿ ಆತನು ಪ್ರೀತಿಸಬೇಕು, ಧ್ಯಾನ ಮಾಡಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನೀವು ಒಂದು ವೇಳೆ ಸಮಾಜದಲ್ಲಿ ಅಧಿಕಾರಿಯಾಗಬೇಕು ಎಂಬುದಾಗಿ ನೀವು ಬಯಸಿದಲ್ಲಿ ನಿಮ್ಮಲ್ಲಿರಬೇಕಾದಂತಹ ಮೊಟ್ಟ ಮೊದಲನೇ ಗುಣ
ಏನಪ್ಪ ಅಂತಂದರೆ ದೇವರ ಸತ್ಯವಾಕ್ಯವನ್ನು ಅತಿ ಹೆಚ್ಚಾಗಿ ಪ್ರೀತಿಸಬೇಕು, ಧ್ಯಾನ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ದಾವೀದನು ಮೊಟ್ಟ ಮೊದಲನೆಯ ಕೀರ್ತನೆಯಲ್ಲಿ ಬಹಳ ಸೊಗಸಾಗಿ ಹೇಳ್ತಾನೆ, ಅದ್ಭುತವಾದಂತಹ ಮಾತುಗಳನ್ನು ಬರೀತಾನೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುನಿತ್ಯವೂ ಕೂಡ ಧ್ಯಾನ ಮಾಡುತ್ತಿರುವನೋ ಅವನು ಎಷ್ಟೋ ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಇಂದು ಈ ವಾಕ್ಯದ ಮುಖಾಂತರ ನಾನು ಬಯಸುವುದು ಒಂದೇ, ಒಂದು ವೇಳೆ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ನಾವು ಪ್ರೀತಿಸಿದಲ್ಲಿ ಅನ್ಯಾಯವನ್ನು ಸಹಿಸೋದಿಲ್ಲ, ಪಾಪದಿಂದ ನಾವು ದೂರ ಇರ್ತೇವೆ, ಪವಿತ್ರ ಜೀವಿತವನ್ನು ನಾವು ಜೀವಿಸ್ತೇವೆ, ದೇವರಿಗೆ ಮೆಚ್ಚುಗೆಯ ಮಕ್ಕಳಾಗಿ ನಾವು ಜೀವಿಸ್ತೇವೆ. ಆದ್ದರಿಂದ ದೇವರು ಹೇಳ್ತಾ ಇದ್ದಾನೆ, ಸಮಾಜದಲ್ಲಿ ನಾಯಕರಾಗಿ ನೀವಿರಲು ಬಯಸಿದಲ್ಲಿ ನೀವು ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಧ್ಯಾನ ಮಾಡಬೇಕು, ದೇವರ ವಾಕ್ಯದ ಮೇರೆಗೆ ನೀವು ನಡೆಯುವಂಥವರಾಗಿರಬೇಕು, ಪವಿತ್ರವಾದಂತಹ ಜೀವನವನ್ನು ನೀವು ಜೀವಿಸಬೇಕು ಎಂಬುದನ್ನು ದೇವರು ಎಷ್ಟೋ ಸೊಗಸಾಗಿ ಪ್ರಿಯರೇ ಈ ಭಾಗದಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಈ ಗುಣ ಇಂದಿನ ನಾಯಕರುಗಳಲ್ಲಿ ಖಂಡಿತವಾಗ್ಲೂ ನಾವು ಕಾಣೋದಿಲ್ಲ. ಆದ್ದರಿಂದಲೇ ಸಮಾಜದಲ್ಲಿ ಇಷ್ಟೊಂದು ಅನ್ಯಾಯ, ಇಷ್ಟು ಮೋಸ. ಅವರು ದೊಡ್ಡ ಧನಿಕರುಗಳಾಗ್ತಾ ಇದ್ದಾರೆ, ಪ್ರಜೆಗಳು ಬಡವರಾಗಿಯೇ ಇದ್ದಾರೆ. ಪ್ರಿಯರೇ, ಈ ಸ್ಥಿತಿ ಬದಲಾಗಬೇಕಾದರೆ ಮುಂಬರುವಂತಹ ನಾಯಕರುಗಳು ದೇವರ ವಾಕ್ಯವನ್ನು, ಸತ್ಯವಾಕ್ಯವನ್ನು ಕೈ ಹಿಡಿದಾಗ, ಸತ್ಯವಾಕ್ಯದ ಮೇರೆಗೆ ಅವರು ಜೀವಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಇಷ್ಟು ಅನಾಚಾರಗಳು, ಇಷ್ಟೊಂದು ಅನ್ಯಾಯಗಳು ನಮ್ಮ ಕಣ್ಣಿಗೆ ಕಂಡು ಬರೋದಿಲ್ಲ. ಪ್ರಿಯರೇ, ದೇವರು ತಾನೇ ಇಸ್ರೇಲ್ ಸಮೂಹದೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಅಧಿಕಾರಿ ಆಗಬೇಕು, ಅರಸನಾಗಬೇಕು, ರಾಜನಾಗಬೇಕು ಎಂಬುದಾಗಿ ಅಂದುಕೊಳ್ಳುವವನು ನನ್ನ ಧರ್ಮಶಾಸ್ತ್ರ ಗ್ರಂಥವನ್ನು ಲೇವಿಯರ ಬಳಿಗೆ ಹೋಗಿ ತೆಗೆದುಕೊಂಡು ಅದರ ಉಪಾಧಿಯಲ್ಲಿ ಜೀವಿಸಬೇಕು ಎಂಬುದಾಗಿ ಸತ್ಯವಾಕ್ಯ ನಮಗೆ ಪ್ರಕಟಪಡಿಸ್ತಾ ಇದೆ. ಪ್ರಿಯರೇ, ಅಷ್ಟೇ ಅಲ್ಲ, ನಾವು ಸತ್ಯವೇದದಲ್ಲಿ ನೋಡ್ತೇವೆ, 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಯೆಹೋಷಾಫಾತನು ಏನು ಮಾಡ್ತಾನೆ ಎಂಬುದನ್ನು ನಾವು ನೋಡೋಣ. ಬನ್ನಿ, 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ನೋಡಿ ಸತ್ಯವಾಕ್ಯ ಏನು ಹೇಳುತ್ತೆ ಎಂಬುದನ್ನು. ಅವನು ಯೆಹೂದ ದೇಶದ ಪ್ರತಿಯೊಂದು ಕೋಟೆ ಕೊತ್ತಲುಗಳುಳ್ಳ ಪಟ್ಟಣದಲ್ಲಿ ನ್ಯಾಯಾಧಿಪತಿಗಳನ್ನು ನೇಮಿಸಿ ಅವರಿಗೆ ನೀವು ಹೇಗೆ ಕೆಲಸ ನಡೆಸುತ್ತೀರಿ ಎಂಬುದರ ವಿಷಯ ನೋಡಿಕೊಳ್ಳಿರಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾನೆ. ಪ್ರಿಯರೇ, ಯೆಹೋಷಾಫಾಟನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ, ಅಧಿಪತಿಗಳೆಲ್ಲರನ್ನೂ ಕೂಡ, ನಾಯಕರುಗಳೆಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಮಾತನಾಡುತ್ತಿರುವಂತಹ ಒಂದು ಮಾತು ಏನು ಎಂಬುದಾಗಿ ನಾವು ನೋಡುವಾಗ, ನೀವು ಯಾವ ರೀತಿ ನಡೆದುಕೊಳ್ತೀರೋ ನೋಡ್ರಿ ಎಂಬುದಾಗಿ ಆತನು ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಪ್ರಿಯರೇ, ಈ ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 22ನೇ ವಾಕ್ಯದಲ್ಲೂ ಕೂಡ ನಾವು ಕಾಣ್ತೇವೆ. ಸತ್ಯವಾಕ್ಯ ನಮ್ಗೆ ಹೇಳುತ್ತೆ, ಬಹಳ ಸ್ಪಷ್ಟವಾಗಿ ಈ ರೀತಿ ಹೇಳುತ್ತೆ. ನಾವು ಗಮನಿಸುವಾಗ ದೇವರು ತಾನೇ ಮೋಶೆಯ ಮುಖಾಂತರ ಇದನ್ನು ಬರೆಯಿಸ್ತಾನೆ. ಇಗೋ, ನಿಮ್ಮಲ್ಲಿ ನಾಯಕನಾಗಿ ಇರಬೇಕಾದವನು ದೇವರಿಗೆ ಭಯಪಡುವವನಾಗಿರಬೇಕು ಎಂಬುದಾಗಿ ಬರೆಯೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ದೇವರಿಗೆ ಭಯಪಡುವಾಗ ನಾವು ಪಾಪದ ಪಾಲಿಗೆ ಸಾಯುವವರಾಗ್ತೇವೆ, ಪಾಪದಿಂದ ನಾವು ದೂರ ಇರುವಂಥವರಾಗಿದ್ದೇವೆ. ದೇವರಿಗೆ ಭಯಪಟ್ಟು ಆತನಿಗೆ ನಾವು ಘನಮಾನ ಮಹಿಮೆಯನ್ನು ಸಲ್ಲಿಸುವಾಗ ನಾವು ದೇವರನ್ನು ಬಿಟ್ಟು ಮತ್ತೊಂದರ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸುವುದೇ ಇಲ್ಲ. ನೋಡಿ ಸತ್ಯವಾಕ್ಯ ಏನು ಹೇಳುತ್ತೆ ಎಂಬುದನ್ನು ನಾವು ನೋಡೋಣ. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ ನಾನು 19ನೇ ವಾಕ್ಯವನ್ನು ಓದ್ತಿದ್ದೇನೆ. ಅವನು ಮದದಿಂದ ತನ್ನ ಸ್ವದೇಶದಲ್ಲಿರುವವರನ್ನು ಹೀಯಾಳಿಸದೆ, ಯೆಹೋವನ ಆಜ್ಞೆಯನ್ನು ಮೀರಿ ಎಡ ಬಲಗೈಗೆ ತಿರುಗಿಕೊಳ್ಳದೆ, ತನ್ನ ದೇವರಾದ ಯೆಹೋವನಲ್ಲಿ ಭಕ್ತಿಯುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಮೊಟ್ಟ ಮೊದಲನೆಯದು ದೇವರ ವಾಕ್ಯವನ್ನು ಆತನ ಕೈಯಲ್ಲಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲ, ಆತನು ದೇವರಿಗೆ ಭಯಪಡುವಂತಹ ವ್ಯಕ್ತಿಯಾಗಿರಬೇಕು. ಇಂದಿನ ನಾಯಕರುಗಳು ಯಾರೂ ಕೂಡ ದೇವರಿಗೆ ಭಯಪಡುವಂತೆ ನಮಗೆ ಕಾಣುವುದಿಲ್ಲ, ಭಾಸವಾಗುವುದಿಲ್ಲ. ಯಾಕೆಂದರೆ ಅವರಲ್ಲಿ ಸತ್ಯವಾಕ್ಯವಿಲ್ಲ.
ಸತ್ಯವಾಕ್ಯ ಒಂದು ವೇಳೆ ಅವರ ಕೈಯಲ್ಲಿದ್ದಂತಹ ಪಕ್ಷದಲ್ಲಿ ಅವರು ದೇವರಿಗೆ ಖಂಡಿತವಾಗಲೂ ಭಯಪಡ್ತಾರೆ. ಇಷ್ಟೊಂದು ಅನ್ಯಾಯಗಳು ನಡೆಯುವುದೇ ಇಲ್ಲ. ಇಂದಿನ ಅಧಿಕಾರಿಗಳು ಆಸ್ತಿಗಾಗಿ, ವ್ಯಾಮೋಹಕ್ಕಾಗಿ, ಅವರು ಮನೆ ಮಠಗಳನ್ನು ಅಭಿವೃದ್ಧಿಗೊಳಿಸಿಕೊಳ್ಳಲು ಅವರು ಎಷ್ಟೋ ಶತ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಎಷ್ಟು ತಪ್ಪನ್ನಾದರೂ ಮಾಡ್ತಾರೆ, ಎಷ್ಟು ದೊಡ್ಡ ತಪ್ಪನ್ನಾದರೂ ಮಾಡಿ ಅವರ ಮೇಲೆ ಯಾವುದೇ ರೀತಿಯಾದಂತಹ ನಿಂದನೆ ಬರದ ಹಾಗೆ ಅವರು ನೋಡಿಕೊಳ್ತಾರೆ. ಪ್ರಿಯರೇ, ಇದು ತಪ್ಪು ಎಂಬುದಾಗಿ ಸತ್ಯವಾಕ್ಯ ನಮಗೆ ಹೇಳ್ತಿದೆ. ಪ್ರಿಯರೇ, ನಾವು ಸಮಾಜದಲ್ಲಿ ನಾಯಕರಾಗಿ ಇರಬೇಕಾದರೆ ನಾವು ಸತ್ಯವಾಕ್ಯದ ಮುಖಾಂತರ ಕಲಿಯುತ್ತಿರುವಂತಹ ಅಂಶಗಳು ಬಹಳ ಪ್ರಾಮುಖ್ಯ. ಒಂದು, ಸತ್ಯವೇದವನ್ನು ಕೈ ಹಿಡಿಬೇಕು. ಅಷ್ಟೇ ಅಲ್ಲ, ದೇವರ ಭಯಭಕ್ತಿಯಲ್ಲಿಡಬೇಕು. ಅಷ್ಟು ಮಾತ್ರವೇ ಅಲ್ಲದೆ ಸತ್ಯವಾಕ್ಯ ನಮ್ಗೆ ಹೇಳ್ತಿದೆ, ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು, ವಿಧಿಗಳನ್ನು ಅನುಸರಿಸುತ್ತಾ ಬರಬೇಕು ಎಂಬುದಾಗಿ, ಅಭ್ಯಾಸ ಮಾಡುತ್ತಾ ಬರಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ದಾನಿಯೇಲನನ್ನು ನಾವು ನೋಡ್ತೇವೆ. ಸಮಾಜದಲ್ಲಿ ಆತನು ನಾಯಕನಾಗಿದ್ದ. ಸಮಾಜದಲ್ಲಿ ನಾಯಕನಾಗಿದ್ದಂತಹ ದಾನಿಯೇಲನು ದೇವರ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುತ್ತಿದ್ದ. ಆತನ ಅಭ್ಯಾಸದ ಮೇರೆಗೆ ಯೆರೂಸಲೇಮಿನ ಕಡೆಗೆ ಕಿಟಕಿಯ ಬಾಗಿಲುಗಳನ್ನು ತೆಗೆದು ದಿನಕ್ಕೆ 3 ವರ್ತಿ ಆತನು ಪ್ರಾರ್ಥಿಸುತ್ತಿದ್ದ. ಆತನು ತಪ್ಪನ್ನು ಮಾಡಲೇ ಇಲ್ಲ. ಅಷ್ಟು ಮಾತ್ರವೇ ಅಲ್ಲ ಪ್ರಿಯರೇ, ಆತನನ್ನು ಸಿಂಹದ ಗವಿಗೆ ಹಾಕಿದರೂ ಸರಿ, ಆತನು ಪ್ರಾಣ ಬಿಡಲು ಸಿದ್ಧನಾಗಿದ್ದ. ಆದರೆ ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಲಿಲ್ಲ. ಪ್ರಿಯರೇ, ಎಂತಹ ಒಂದು ಅದ್ಭುತವಾದಂತಹ ಒಂದು ಘಟನೆ. ಪ್ರಿಯರೇ, ದೇವರು ಆ ಸಿಂಹದ ಗವಿಯಲ್ಲಿ ಇದ್ದು ಆತನನ್ನು ಕಾದು ಕಾಪಾಡ್ತಾನೆ. ಆ ಸಿಂಹಗಳ ಬಾಯನ್ನು ಮುಚ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ದಾನಿಯೇಲನು ಕ್ಷೇಮವಾಗಿ ಮುಂಜಾನೆಯಲ್ಲಿ ಆ ಒಂದು ಸಿಂಹದ ಗವಿಯಿಂದ ಹೊರಬರ್ತಾನೆ. ಪ್ರಿಯರೇ, ಸಮಾಜದಲ್ಲಿ ನಾಯಕನಾಗಿದ್ದ ದಾನಿಯೇಲ ದೇವರಿಗೆ ಮೆಚ್ಚುಗೆಯ ಮಗನಾಗಿದ್ದ. ಸತ್ಯವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದ. ಸತ್ಯವಾಕ್ಯದ ಮೇರೆಗೆ ನಡೀತಾ ಇದ್ದ. ಅಷ್ಟು ಮಾತ್ರವೇ ಅಲ್ಲದೆ ದೇವರಿಗೆ ಭಯಪಟ್ಟು ಆತನನ್ನು ಮಹಿಮೆ ಪಡಿಸಿದ. ಅದರ ಪ್ರಯುಕ್ತ ದೇವರು ಆತನನ್ನು ಸಿಂಹದ ಗವಿಯಲ್ಲೂ ಕೂಡ ಕಾದು ಕಾಪಾಡಿ ಕ್ಷೇಮವಾಗಿ ನಡೆಸ್ತಾರೆ. ಪ್ರಿಯರೇ, ಇಂತಹ ಅನುಭವ ನನ್ನದಾಗಬೇಕಾದರೆ, ಇಂತಹ ಅನುಭವ ನಿನ್ನದಾಗಬೇಕಾದರೆ ನಾವು ವಿಶೇಷವಾಗಿ ಗಮನಿಸಬೇಕು. ದಾನಿಯೇಲನೋಪಾದಿಯಲ್ಲಿ ಸತ್ಯವಾಕ್ಯವನ್ನು ಕೈ ಹಿಡಿಬೇಕು. ಸತ್ಯವಾಕ್ಯದಲ್ಲಿ ನಾವು ನಡೆಯಬೇಕು. ಅಷ್ಟು ಮಾತ್ರವೇ ಅಲ್ಲ, ದೇವರನ್ನು ಘನಪಡಿಸುವಂತಹ ವ್ಯಕ್ತಿಯಾಗಿರಬೇಕು. ಅಷ್ಟೇ ಅಲ್ಲ, ನಾವು ಮತ್ತೊಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಏನು ಎಂಬುದಾಗಿ ನಾವು ನೋಡುವಾಗ, ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಂದ ಮೋಸ ಮಾಡಲ್ಪಟ್ಟು ಆತನು ಬೇರೊಬ್ಬರಿಗೆ ಮಾರಾಟ ಮಾಡಲ್ಪಡ್ತಾನೆ. ತಂದೆ ಮನೆಯಿಂದ ದೂರವಾಗ್ತಾನೆ, ಅಣ್ಣ ತಮ್ಮಂದಿರಿಂದ ದೂರವಾಗ್ತಾನೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಂಬಿಗಸ್ತ ಮಗನಾಗಿ ಪೋತಿಫರನ ಮನೆಯಲ್ಲಿ ಕೆಲಸ ಮಾಡ್ತಿದ್ದ. ನಂಬಿಗಸ್ತ ಮಗನಾಗಿ ಪೋತಿಫರನ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಪೋತಿಫರನ ಹೆಂಡತಿ ಯೋಸೇಫನನ್ನು ಆಶಿಸ್ತಾಳೆ. ಈ ಸಂದರ್ಭದಲ್ಲಿ ಯೋಸೇಫನು ಏನು ಮಾಡ್ತಾನೆ ಎಂಬುದಾಗಿ ನಾವು ಗಮನಿಸುವಾಗ, ಪ್ರಿಯ ವೀಕ್ಷಕರೇ, ಬಾ ನನ್ನೊಟ್ಟಿಗೆ ಮೋಹಿಸು, ಬಾ ವ್ಯಭಿಚಾರವನ್ನು ಮಾಡೋಣ ಎಂಬುದಾಗಿ ಕರೆಯುವಾಗ, ಇಂತಹ ತಪ್ಪನ್ನು ಮಾಡಿ ನಾನು ಹೇಗೆ ಪಾಪವನ್ನು ಕಟ್ಟಿಕೊಳ್ಳಲಿ, ದಯಮಾಡಿ ನನ್ನನ್ನು ಕ್ಷಮಿಸು, ನಾನು ಮಾಡೋದಿಲ್ಲ ಎಂಬುದಾಗಿ ಯೋಸೇಫನು ಹೇಳುವಾಗ ಪೋತಿಫರನ ಹೆಂಡತಿಯು ಬಲವಂತ ಮಾಡ್ತಾಳೆ. ಇದರ ಪ್ರಯುಕ್ತ ಆತನು ಅಲ್ಲಿಂದ ಓಡಿ ಹೋಗ್ತಾನೆ. ಇದರ ಪ್ರಯುಕ್ತ ಪೋತಿಫರನ ಹೆಂಡತಿ ಪೋತಿಫರನ ಬಳಿಯಲ್ಲಿ ಹೇಳ್ತಾಳೆ, ಇಗೋ ನೀನು ಕರೆದುಕೊಂಡು ಬಂದಂತಹ ಯೋಸೇಫನು ನನ್ನನ್ನು ವ್ಯಭಿಚಾರಕ್ಕೆ ಕರೆದಿದ್ದಾನೆ ಎಂಬುದಾಗಿ ಹೇಳುವಾಗ ಅನ್ಯಾಯದಿಂದ ಆತನು ಸೆರೆಮನೆಗೆ ಬೀಳ್ತಾನೆ. ಪ್ರಿಯರೇ, ಸೆರೆಮನೆಯಲ್ಲೂ ಕೂಡ ದೇವರ ಸತ್ಯವಾಕ್ಯವನ್ನು ಆತನು ಅಭ್ಯಾಸ ಮಾಡ್ತಾ ಇರ್ತಾನೆ. ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾನೆ. ದೇವರ ಭಯಭಕ್ತಿಯಲ್ಲಿ ಆತನು ನಡೀತಾ ಇರ್ತಾನೆ. ಇದರ ಪ್ರಯುಕ್ತ ದೇವರು ಆತನನ್ನು ಏನು ಮಾಡ್ತಾರಪ್ಪ ಅಂತಂದರೆ, ಐಗುಪ್ತ ದೇಶಕ್ಕೆ ಅಧಿಕಾರಿಯನ್ನಾಗಿ ನೇಮಿಸ್ತಾರೆ. ಐಗುಪ್ತ ದೇಶಕ್ಕೆ ಅಧಿಕಾರಿಯನ್ನಾಗಿ ನೇಮಿಸಿ ಐಗುಪ್ತ ದೇಶದಲ್ಲಿ ಉತ್ತಮ ನಾಯಕನಾಗಿ ಆತನ ಜೀವನ ಮಾಡ್ತಾನೆ. ಪ್ರಿಯರೇ, ಸತ್ಯವಾಕ್ಯ ಹೇಳುವ ಹಾಗೆ ದೇವರ ಧರ್ಮಶಾಸ್ತ್ರವನ್ನು ಆತನು ಕೈ ಹಿಡಿದ. ಸತ್ಯವಾಕ್ಯ ಹೇಳಿದ ಹಾಗೆ ದೇವರಿಗೆ ಭಯಪಡುತ್ತಿದ್ದ. ಸತ್ಯವಾಕ್ಯ ಹೇಳುವ ಹಾಗೆ ದೇವರ ವಾಕ್ಯವನ್ನು ಅಭ್ಯಾಸ ಮಾಡುತ್ತಾ ಬಂದ ಉತ್ತಮವಾದಂತಹ ನಾಯಕ ಎಂಬುದಾಗಿ ಯೋಸೇಫನನ್ನು ನಾವು ಇಂದು ಕರೆಯಬಹುದಾಗಿದೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಆತನು ನಂಬಿಗಸ್ತ ನಾಯಕನಾಗಿದ್ದ. ಅನ್ಯಾಯವನ್ನು ಮಾಡಲಿಲ್ಲ. ಜನರನ್ನು ಹಿಂಡಿ ಸಂಪಾದನೆ ಮಾಡಲಿಲ್ಲ. ಅಷ್ಟೇ ಅಲ್ಲ, ತನ್ನ ಮನೆಯನ್ನು ಕೋಟೆ ಕೊತ್ತಲುಗಳನ್ನು ಅಭಿವೃದ್ಧಿಗೊಳಿಸಲು ಆತನು ಪ್ರಯಾಸ ಪಡಲಿಲ್ಲ. ದೇವರು
ಆ ವ್ಯಕ್ತಿಯನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಇದ್ದಂತಹ ಪ್ರತಿಯೊಂದು ಹಿಂಸೆಯಿಂದ ನಿಂದನೆಯಿಂದ ದೇವರು ಮೇಲೆತ್ತಿ ಐಗುಪ್ತ ದೇಶದಲ್ಲಿ ಪ್ರಧಾನಿಯನ್ನಾಗಿ ದೇವರು ಆ ವ್ಯಕ್ತಿಯನ್ನು ಮಾಡ್ತಾನೆ. ಪ್ರಿಯರೇ, ಇಂದು ಉತ್ತಮ ನಾಯಕರಾಗಬೇಕಾದರೆ ಯೋಸೇಫನ ಹಾಗೆ ದೇವರ ವಾಕ್ಯವನ್ನು ಕೈ ಹಿಡಿಬೇಕು. ಯೋಸೇಫನ ಹಾಗೆ ದೇವರಿಗೆ ಭಯಪಡಬೇಕು. ಯೋಸೇಫನ ಹಾಗೆ ದೇವರ ವಾಕ್ಯವನ್ನು ಅನುನಿತ್ಯ ಅಭ್ಯಾಸ ಮಾಡುತ್ತಿರಬೇಕು ಎಂಬುದಾಗಿ ಸತ್ಯವಾಕ್ಯ ನಮಗೆ ಇಂದು ಬೋಧನೆ ಮಾಡ್ತಾ ಇದೆ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಗುಣಲಕ್ಷಣವನ್ನು ನಾವು ಕಲಿಯೋಣ. ಸಮಾಜದಲ್ಲಿ ಅಧಿಕಾರಿಯಾಗಿರಬೇಕು ಎಂಬುದಾಗಿ ಬಯಸುವವರಿಗಿರಬೇಕಾದಂತಹ ಮತ್ತೊಂದು ಲಕ್ಷಣ ಏನು ಎಂಬುದಾಗಿ ನಾವು ನೋಡುವಾಗ 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ ನಾನು 4ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಯೆಹೋಷಾಫಾಟನು ಯೆರೂಸಲೇಮಿನಲ್ಲಿ ವಾಸವಾಗಿದ್ದು ಇನ್ನೊಮ್ಮೆ ಬೆರ್ಷೆಬದಿಂದ ಎಫ್ರಾಯಿಮ್ ಪರ್ವತದವರೆಗೂ ಸಂಚರಿಸಿ ತನ್ನ ಪ್ರಜೆಗಳನ್ನು ಅವರ ಪಿತೃಗಳ ದೇವರಾದ ಯೆಹೋವನ ಕಡೆಗೆ ತಿರುಗಿಸಿದನು. ಪ್ರಿಯರೇ, ಇಲ್ಲಿ ಯೆಹೋಷಾಫಾಟನು, ಅರಸನಾದಂತಹ ಯೆಹೋಷಾಫಾಟನು ಏನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಜನರನ್ನು, ತಮ್ಮ ಮನಸ್ಸುಗಳನ್ನು ವಿಗ್ರಹಗಳ ಕಡೆಯಿಂದ ದೇವರ ಕಡೆಗೆ ಅವರ ಮನಸ್ಸುಗಳನ್ನು ತಿರುಗಿಸ್ತಾ ಇದ್ದಾನೆ. ಒಬ್ಬ ಉತ್ತಮ ನಾಯಕನಿಗಿರಬೇಕಾದಂತಹ ಮತ್ತೊಂದು ಲಕ್ಷಣ ಏನು ಎಂಬುದಾಗಿ ನಾವು ನೋಡುವಾಗ, ಜನರ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಬೇಕು, ಜನರ ಮನಸ್ಸನ್ನು ವಿಗ್ರಹಗಳ ಕಡೆಗೆ ತಿರುಗಿಸಬಾರದು ಎಂಬುದಾಗಿ ಸತ್ಯವಾಕ್ಯ ನಮಗೆ ಹೇಳ್ತಾ ಇದೆ. ಇಂದು ಅಧಿಕಾರಿಗಳು ವಿಗ್ರಹಗಳ ಕಡೆಗೆ ಅವರು ಕಳಿಸ್ತಾ ಇದ್ದಾರೆ ಜನರನ್ನು. ತಪ್ಪು ಎಂಬುದಾಗಿ ಸತ್ಯವಾಕ್ಯ ನಮ್ಗೆ ಹೇಳ್ತಿದೆ. ದೇವರ ಮಕ್ಕಳಾಗಿರುವಂತಹ ನಾವು ಮಾಡಬೇಕಾಗಿರುವಂತಹ ಉತ್ತಮವಾದಂತಹ ಮತ್ತೊಂದು ಕೆಲಸ, ತನ್ನ ಜನರನ್ನು ಯೆಹೋಷಾಫಾಟನು ದೇವರ ಕಡೆಗೆ ತಿರುಗಿಸ್ತಾನೆ. ಅದೇ ರೀತಿ ನಾವು ಕೂಡ ಸಭೆಯಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಎಲ್ಲಿದ್ದರೂ ಸರಿ ನಾವು ಜನರ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಬೇಕು. ಆಗ ತಾನೇ ನಾವು ಉತ್ತಮ ನಾಯಕರಾಗಲು ಸಾಧ್ಯವಾಗುತ್ತೆ. ಪ್ರಿಯರೇ, ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಿದೆ, ಯೆಹೋಷಾಫಾಟನು ಒಬ್ಬ ರಾಜನಾಗಿ, ಒಬ್ಬ ಅರಸನಾಗಿ, ಒಬ್ಬ ಯಜಮಾನನಾಗಿ ಜನರ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸ್ತಾ ಇದ್ದಾನೆ, ಒಬ್ಬ ಒಳ್ಳೆಯ ನಾಯಕನಾಗಿ. ನಾವು ಕೂಡ ಅಷ್ಟೇ ಉತ್ತಮ ನಾಯಕರಾಗಿ ನಾವು ಇರಬೇಕಾದರೆ ನಮ್ಮಲ್ಲಿರಬೇಕಾದಂತಹ ಲಕ್ಷಣ ಜನರ ಮನಸ್ಸನ್ನು ಕ್ರಿಸ್ತನ ಕಡೆಗೆ ತಿರುಗಿಸಬೇಕು. ಯೇಸು ಸ್ವಾಮಿಯವರು ಒಂದಾನೊಂದು ಸಂದರ್ಭದಲ್ಲಿ 5 ರೊಟ್ಟಿ 2 ಮೀನನ್ನು 5,000 ಜನಕ್ಕೆ ಹಂಚ್ತಾರೆ. ಆ ಸಂದರ್ಭದಲ್ಲಿ ಜನರೆಲ್ಲರನ್ನೂ ಕೂಡ ಕಂಡು ಬಹಳ ದುಃಖ ತಪ್ತರಾಗ್ತಾರೆ. ಯಾಕೆಂದರೆ ಇವರೆಲ್ಲರೂ ಕೂಡ ಕುರುಬನಿಲ್ಲದ ಕುರಿಗಳ ಹಾಗೆ ಚದುರಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿಯವರು ಅರಿತವರಾಗಿ ತುಂಬ ವ್ಯಥೆಯಿಂದ, ತುಂಬ ಆತನು ಬೇಸರಗೊಂಡು ಉತ್ತಮವಾದಂತಹ ಬೋಧನೆಯನ್ನು ಮಾಡ್ತಾನೆ. ತನ್ನ ಬಳಿಗೆ ಬಂದಂತಹ ಎಲ್ಲರನ್ನೂ ಕೂಡ ಸ್ವಸ್ಥ ಮಾಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ ಪ್ರಿಯರೇ, 5 ರೊಟ್ಟಿ 2 ಮೀನನ್ನು ಎಲ್ಲರಿಗೂ ಕೂಡ ಹಂಚಿಕೊಡ್ತಾನೆ. ಪ್ರಿಯರೇ, ಉತ್ತಮ ನಾಯಕರಾಗಿರಲು ನಾವು ಪ್ರಯತ್ನ ಮಾಡುತ್ತಿದ್ದಲ್ಲಿ ಬಹಳ ಒಳ್ಳೆಯದು. ಈ ಒಂದು ಉತ್ತಮವಾದಂತಹ ಅಭ್ಯಾಸ ನಾವು ಮಾಡಿಕೊಳ್ಳೋಣ. ಯೆಹೋಷಾಫಾಟನು ಆತನು ಏನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ ಜನರ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸ್ತಾ ಇದ್ದಾನೆ. ಅದೇ ರೀತಿ ಯೇಸು ಸ್ವಾಮಿಯವರು ಕೂಡ ಜನರನ್ನು ಕಂಡು ತುಂಬ ಬೇಸರಗೊಳ್ತಾನೆ. ಇವರು ಕುರುಬನಿಲ್ಲದ ಕುರಿಗಳ ಹಾಗೆ ಚದರಿದ್ದಾರೆ ಎಂಬುದಾಗಿ ದುಃಖ ಪಡ್ತಾನೆ, ಅವರಿಗೆ ಬೋಧನೆಯನ್ನು ಹೇಳ್ತಾನೆ. ಅದೇ ರೀತಿ ನಾವು ಕೂಡ ಅಷ್ಟೇ ಪ್ರಿಯರೇ, ಜನರನ್ನು ಕಂಡು ನಾವು ಕೂಡ ಉತ್ತಮ ನಾಯಕರಾಗಿರಲು ಪ್ರಯತ್ನ ಮಾಡುವಾಗ ಜನರ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಬೇಕು, ಅವರಿಗಾಗಿ ನಾವು ಪ್ರಾರ್ಥಿಸಬೇಕು, ಅವರಿಗಾಗಿ ದೇವರ ಬಳಿಯಲ್ಲಿ ನಾವು ಮೊರೆ ಇಡಬೇಕು ಎಂಬುದಾಗಿ ಸತ್ಯವಾಕ್ಯ ನಮಗೆ ಬೋಧನೆಯನ್ನು ಕೊಡ್ತಾ ಇದೆ. ಆದ್ದರಿಂದ ಪ್ರಿಯರೇ, ನಾವು ಈ ಯೆಹೋಷಾಫಾಟನ ಹಾಗೆ ಇರಬೇಕಾಗಿದೆ. ನೋಡಿ, ನಾನು ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯಕ್ಕೆ ಮತ್ತೆ ಹೋಗೋಣ. ದೇವರು ಒಂದು ವೇಳೆ ತಿಳಿಸಿದಂತಹ ಈ ಒಂದು ಸೂತ್ರಗಳನ್ನು ಅನುಸರಿಸಿ ನಡೆದಲ್ಲಿ ದೇವರು ಕೊಡುವಂತಹ ಆಶೀರ್ವಾದವನ್ನು ನೋಡೋಣ. 17ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 20ನೇ ವಾಕ್ಯವನ್ನು ನೋಡ್ತಿದ್ದೇನೆ. ಹೀಗಾದರೆ ಅವನ ಸಂತತಿಯವರು ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸುತ್ತಾ ಇಸ್ರಾಯೇಲರ ನಡುವೆ ಬಾಳುವರು. ಈ ನಿಯಮಗಳನ್ನು ಅನುಸರಿಸಿದಲ್ಲಿ ದೇವರು ಆ ಕುಟುಂಬಕ್ಕೆ, ಆ ವ್ಯಕ್ತಿಗೆ ಕೊಡುವಂತಹ ಆಶೀರ್ವಾದ ಏನು ಎಂಬುದಾಗಿ ನಾವು ನೋಡುವಾಗ, ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸುತ್ತಾ ಇಸ್ರಾಯೇಲರ ನಡುವೆ ಆ ಕುಟುಂಬ ಬಾಳುತ್ತೆ ಎಂಬುದಾಗಿ ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ. ಪ್ರಿಯರೇ, ನಾವು ಉತ್ತಮ ನಾಯಕರಾದಂತಹ ಸಂದರ್ಭದಲ್ಲಿ ಸಭೆಯಲ್ಲಿ,
ಕುಟುಂಬದಲ್ಲಿ, ಸಮಾಜದಲ್ಲಿ ನಾವು ಉತ್ತಮ ನಾಯಕರಾಗಿ ಜೀವಿಸುವಾಗ ದೇವರು ನಮಗೆ ಕೊಡುವಂತಹ ಆಶೀರ್ವಾದ ಸ್ಪಷ್ಟವಾಗಿ ನಮಗೆ ದೇವರ ವಾಕ್ಯ ಭಾಗದ ಮುಖಾಂತರ ತಿಳಿಸ್ತಾ ಇದೆ. ಏನು ಎಂಬುದಾಗಿ ನಾವು ನೋಡುವಾಗ ದೇವರು ತಾನೇ ಹೇಳ್ತಾ ಇದ್ದಾನೆ, ಅವರು ಬಹುಕಾಲ ಇಸ್ರಾಯೇಲ್ಯರ ನಡುವೆ ರಾಜರಿಕರಾಗಿ ಇರ್ತಾರೆ, ರಾಜರಾಗಿ ಜೀವನ ಮಾಡ್ತಾರೆ ಎಂಬುದಾಗಿ ದೇವರು ತಾನೇ ಆಶೀರ್ವಾದ ಮಾಡ್ತಿದ್ದಾನೆ. ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ 4 ಗುಣಪಾಠಗಳನ್ನು ಕಲಿತಿದ್ದೇವೆ. ಏನು ಎಂಬುದಾಗಿ ನಾವು ಗಮನಿಸೋದಾದರೆ, ಪ್ರಿಯರೇ, ಉತ್ತಮ ನಾಯಕನಾದವನು, ಉತ್ತಮ ಸಮಾಜದ ಆಗುವವನು, ಆತನ ಬಳಿಯಲ್ಲಿ ಧರ್ಮಶಾಸ್ತ್ರ ಗ್ರಂಥವಿರಬೇಕು. ಮೊಟ್ಟ ಮೊದಲನೆಯದು. ಇಂದಿನ ದಿನಮಾನಗಳಲ್ಲಿ ನಾವು ಯಾರ ಬಳಿಯಲ್ಲೂ ಸಹ ಆ ಒಂದು ಸುರುಳಿಯನ್ನು ಇಲ್ಲವೇ ಸತ್ಯವಾಕ್ಯವನ್ನು ನಾವು ನೋಡಲು ಸಾಧ್ಯವೇ ಇಲ್ಲ. ಪ್ರಿಯರೇ, ಅಂತಹ ಸಮಾಜದಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ನಾವು ಪ್ರಿಯರೇ ಉತ್ತಮ ಸಮಾಜವನ್ನು ಕಟ್ಟಬೇಕಾದರೆ ಸತ್ಯವಾಕ್ಯವನ್ನು ಧ್ಯಾನ ಮಾಡುವಂತಹ ವ್ಯಕ್ತಿಯನ್ನು ನಾವು ಆರಿಸಿಕೊಳ್ಳಬೇಕು. ಸತ್ಯವಾಕ್ಯವನ್ನು ನಾವು ಧ್ಯಾನ ಮಾಡುವಂತಹ ವ್ಯಕ್ತಿಗೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು. ಪ್ರಿಯರೇ, ಇಂದು ನಾವು ಗಮನಿಸುವಾಗ ಸತ್ಯವಾಕ್ಯ ನಮ್ಗೆ ಹೇಳ್ತಾ ಇದೆ, ಉತ್ತಮ ನಾಯಕನಾಗಿರುವಂತಹ ವ್ಯಕ್ತಿ ಮಾಡುವಂತಹ ಪ್ರಾಥಮಿಕ ಕೆಲಸ ಸತ್ಯವಾಕ್ಯವನ್ನು ಪ್ರೀತಿ ಮಾಡುವಂಥದ್ದು. ಅಷ್ಟೇ ಅಲ್ಲ, ಸತ್ಯವಾಕ್ಯವನ್ನು ಅಭ್ಯಾಸ ಮಾಡುವಂಥದ್ದು. ಸತ್ಯವಾಕ್ಯವನ್ನು ಆತನು ಅಭ್ಯಾಸ ಮಾಡಬೇಕು. ದಾನಿಯೇಲನ ಹಾಗೆ ಸತ್ಯವಾಕ್ಯವನ್ನು ಆತನು ಅಭ್ಯಾಸ ಮಾಡಬೇಕು. ಯೋಸೇಫನ ಹಾಗೆ ಸತ್ಯವಾಕ್ಯವನ್ನು ಆತನು ಅಭ್ಯಾಸ ಮಾಡಬೇಕು. ಪೌಲನ ಹಾಗೆ. ಆಗ ತಾನೇ ಆತನು ಉತ್ತಮ ಸಮಾಜದ ನಾಯಕನಾಗ್ತಾನೆ. ನೋಡಿ, ಅಷ್ಟು ಮಾತ್ರವೇ ಅಲ್ಲ, ನಾವು ಮತ್ತೊಂದು ಸತ್ಯವಾಕ್ಯವನ್ನು ಕೂಡ ಕಲ್ತಿದ್ದೇವೆ. ಆತನಿಗೆ ಯೆಹೋವನಲ್ಲಿ ಭಯವುಳ್ಳವನಾಗಿರಬೇಕು. ಮತ್ತೊಂದು ಗುಣಪಾಠ, 3ನೇ ಗುಣಪಾಠ, ಯೆಹೋವನಲ್ಲಿ ಆ ಅಧಿಕಾರಿ ಭಯಭಕ್ತಿಯುಳ್ಳವನಾಗಿರಬೇಕು. ಆಗ ತಾನೇ ಆತನು ಉತ್ತಮ ಸಮಾಜವನ್ನು ರೂಪಿಸಲು ಸಾಧ್ಯವಾಗುತ್ತೆ. ಅಷ್ಟು ಮಾತ್ರವೇ ಅಲ್ಲದೆ ಪ್ರಿಯರೇ, ಸತ್ಯವಾಕ್ಯ ನಮಗೆ ಹೇಳುತ್ತೆ, ಯೆಹೋಷಾಫಾಟನು ಜನರ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸ್ತಾನೆ. ಉತ್ತಮ ನಾಯಕರಾಗಿದ್ದಂತಹ ಪಕ್ಷದಲ್ಲಿ ನಾನು ಕೂಡ ಜನರ ಮನಸ್ಸನ್ನು ಏನು ಮಾಡ್ತೇನಪ್ಪ ಅಂತಂದರೆ ದೇವರ ಕಡೆಗೆ ನಾನು ತಿರುಗಿಸ್ತೇನೆ. ಇಂತಹ ಲಕ್ಷಣಗಳು ನಮ್ಮಲ್ಲಿರುವಾಗ ಮಾತ್ರ ನಮ್ಮನ್ನು ದೇವರು ಅಭಿವೃದ್ಧಿಗೊಳಿಸ್ತಾನೆ. ನಮ್ಮಲ್ಲಿರುವಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟು ಮಾತ್ರವೇ ಅಲ್ಲ, ದೇವರು ಅಂಥವರಿಗೆ ಕೊಡುವಂತಹ ಅದ್ಭುತವಾದಂತಹ ಆಶೀರ್ವಾದ ಏನಪ್ಪ ಅಂತಂದರೆ, ಇವೆಲ್ಲವನ್ನು ಕೂಡ ನೀನು ನೆರವೇರಿಸಿದ್ದಲ್ಲಿ ನೀನು, ನಿನ್ನ ಕುಟುಂಬ ಅನೇಕ ಕಾಲ ರಾಜರಾಗಿ ಇಸ್ರಾಯೇಲ್ ಸಮೂಹದ ಮಧ್ಯೆ ನೀವಿರ್ತೀರಿ ಎಂಬುದಾಗಿ ದೇವರು ಆ ಕುಟುಂಬವನ್ನು ಆಶೀರ್ವಾದ ಮಾಡ್ತಿದ್ದಾನೆ. ಪ್ರಿಯರೇ, ನಾವು ಕೂಡ ಅಷ್ಟೇ ಈ ಅಂತ್ಯಕಾಲದಲ್ಲಿ ನಾವು ಅಧಿಕಾರಿಗಳಾದಂತಹ ಪಕ್ಷದಲ್ಲಿ ಈ ಸತ್ಯವಾಕ್ಯಕ್ಕೆ ಅನುಗುಣವಾಗಿ ನಾವು ನಡೆಯೋಣ. ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಒಂದು ಪ್ರಾರ್ಥನೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಮುಗಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರಿಯ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನೇ, ಸತ್ಯವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರಪ್ಪ. ಹೌದು ಸ್ವಾಮಿ, ನಿನ್ನ ಮಕ್ಕಳಾದಂತಹ ನಾವು ಸಮಾಜದಲ್ಲಿ ನಾವಿರುವಾಗ ಕರ್ತನೆ, ಅಧಿಕಾರಿಗಳಾಗಿ ನಾವು ಜೀವಿಸುವಾಗ ನಿನ್ನ ಸತ್ಯವಾಕ್ಯವನ್ನು ಹೊಂದಿ ಅದರ ಮೇರೆಗೆ ಜೀವಿಸಿ ನಿನಗೆ ಭಯಭಕ್ತಿಯುಳ್ಳ ಮಕ್ಕಳಾಗಿ ಜೀವಿಸುವಂತಹ ಮಹಾಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಅಷ್ಟು ಮಾತ್ರವಲ್ಲದೆ ಯೆಹೋಷಾಫಾಟನ ಹಾಗೆ ಕರ್ತನೆ, ಜನರ ಮನಸ್ಸನ್ನು ಯೆಹೋವನ ಕಡೆಗೆ ತಿರುಗಿಸಲು ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.